ಸಾವುಕಾರ ಮಂದಿಗೆಲ್ಲ ನಮಸ್ಕಾರ ರೀ. ನಾನು ನಿಮ್ಮ ಅಕ್ಷಯ್. ಎಲ್ಲ ಹೆಂಗದಿರಿ? ಎಲ್ಲ ಚಲೋ ಅದ ಅನ್ಕೋತೀನಿ. ಸಾವುಕಾರ ಮಂದಿ ಇವತ್ತು ಯಾಕೋ ಬಟಾಟಿ ಭಾಳ ಓವರ್ ಆ್ಯಕ್ಟಿಂಗ್ ಮಾಡತ್ತೈತ್ರಿ. ಅದ್ರ ಸಲುವಾಗಿ ಬಟಾಟಿದ ಓವರ್ ಆ್ಯಕ್ಟಿಂಗ್ ಅದು ಕಟ್ ಮಾಡೋ ಸಲುವಾಗಿ ಬಟಾಟಿನ ನಾವು ಕಟ್ ಮಾಡಕತ್ತು ನೋಡ್ರಪ್ಪ. ಯಾಕಂದ್ರೆ ಓವರ್ ಆ್ಯಕ್ಟಿಂಗ್ ಮಾಡೋರು ಅವ್ರ ಆ್ಯಕ್ಟಿಂಗ್ ಕಟ್ ಮಾಡಿ ಉದ್ದುದ್ದು ಪೀಸ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ಬಟಾಟಿನ ಇವತ್ತು ನಾವು ಅದಕ್ಕೆ ಅವಕಾಶ ತೋರಿಸೋದಿತ್ತು, ಅದಕ್ಕೆ ಬಟಾಟಿಂದ ಪೆಂಚ್ ಫ್ರೈ ಮಾಡೋದಿತ್ತು. ಅದ್ರ ಸಲುವಾಗಿ ಬಟಾಟಿನ ಅಂದೂರಿಪ್ಪ ಇವತ್ತು ನಿನ್ನ ಕತೆ ಮುಗಿತು ಅಂತ ಹೇಳಿ ಅದನ್ನು ಬಡ್ದು ತೊಗೊಂಡು ಕಥ ಕಟ್ ಮಾಡಿ ಉದ್ದು ಪೀಸ್ ಮಾಡ್ಕೊಂಡ ಬಟಾಟಿನ ಪೆಂಚ್ ಫ್ರೈ ಮಾಡೋ ಸಲುವಾಗಿ ರೆಡಿ ಮಾಡತ್ತೇವೆ ನೋಡ್ರಿ. ಅಳ್ಕೊಂಡು ಬಟಾಟಿ ಒಪ್ಪಲಿಲ್ಲ, ಆದರೂ ಮುಂದೆ ಜಬರ್ದಸ್ತಿ ಮಾಡೋದಕ್ಕೆ ಒಪ್ಪಿತ್ತು. ಹಿಂಗಾಗಿ ನೋಡ್ರಿ ಬಟಾಟಿನ ಕಟ್ ಮಾಡ್ಕೊಂಡು ಒಳಗೆ ಕರ್ಕೊಂಡು ಹೋದ್ರಿ. ಬಟಾಟಿ ಅಂತೂ ಫುಲ್ ಮಾನಸಿಕಾಗಿತ್ತು, ಆದ್ರೆ ನಮಗೆ ಒಳಗಿಂದ ಫುಲ್ ಖುಷಿ ಆಗಿತ್ತಪ್ಪ. ಯಾಕಂದ್ರೆ ಬಟಾಟಿ ಇವತ್ತು ಪೆಂಚ್ ಫ್ರೈ ಆಗತ್ತಿತ್ತು ರೀ ಸಾವುಕಾರ ಮಂದಿ. ಅದ್ರ ಸಲುವಾಗಿ ಅಂತೂ ಇಂತೂ ವೀಸಾ ಇಲ್ದ ಫಾರಿನ್ಗೆ ಹೊಂಟಿದ್ರೆ ನಮ್ಮ ಬಟಾಟಿ ಖುಷಿ ಆಯ್ತು ನೋಡ್ರಪ್ಪ ಲಾಸ್ಟ್ಗೆ. ಅದರ ಸಲ ಈ ನೀರಿನಾಗ ಎದ್ದು ತೊಳೆದು ತೆಗೆದು ಬಟಾಟಿನ ಚಂದ ಹಿಂಗೆ ಒನ್ಸಿದ್ರಪ್ಪ. ಯಾಕಂದ್ರೆ ಈ ಚಂದಕ್ಕೆ ಏನ್ರ ಫಾರಿನ್ಗೆ ಹೋದ್ರೆ ಒಂದು 4 ಹುಡುಗಿಯರು ಬೀಳ್ತಾರಲ್ಲ ಬಟಾಟಿ. ಅದ್ರ ಸಲ ಇರಿ ಸಾವುಕಾರ ಮಂದಿ ನೋಡ್ರಿ ಬಟಾಟಿನೆಲ್ಲ ತೊಳೆದು ತೊಗೊಂಡು ಒರೆಸಿ ಸ್ವಚ್ಛ ಹಿಂಗೆ ಅದನ್ನ ಫುಲ್ ಕ್ಲೀನ್ ಮಾಡಿ ಮತ್ತು ಅದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ಚಿ ಮೇಕಪ್ ಮಾಡ್ಬೇಕ್ರಲ್ಲ ಏನು ಸಾವುಕಾರ ಮಂದಿ. ಅದ್ರ ಸಲುವಾಗಿ ಅದನ್ನು ರೆಡಿ ಮಾಡತ್ತೇವೆ ನೋಡ್ರಪ್ಪ. ಅದನ್ನೆಲ್ಲ ಏನು ಸ್ವಚ್ಛ ಮಾಡ್ಕೊಂಡು ಅದಕ್ಕೂ ಎಲ್ಲ ರೆಡಿ ಮಾಡಿ ಫುಲ್ ತಯಾರು ಮಾಡಿ ಅದನ್ನು ಫ್ರೆಂಚ್ ಫ್ರೈ ಮಾಡೋಕೆ ಕಳಿಸ್ಬೇಕಲ್ಲ. ಅದ್ರ ಸಲುವಾಗಿ ರೀ ಮತ್ತೊಂದು ಹೊಸ ಏರ್ ಫ್ರೈಯರ್ ಬಂದಂತ ನೀವು ಖುಷಿ ಒಂದಿರ್ತೈತ್ರಲ್ಲ ಮನಸ್ಸಿನಾಗ. ಏನು ಮಾಡಕ್ಕೆ ಬರಲಿ ಬಿಡಲಿ ಫ್ರೆಂಚ್ ಫ್ರೈ ಅಂತ ಫುಲ್ ಈಸಿ ಇರ್ತೈತಿ, ಅದ ಮಾಡ್ತಾನೆ ಅಂತಾರ್ರಿ ನಮ್ಮ ಹುಲಿವ. ಅದ್ರ ಸಲುವಾಗಿ ನಡ್ರಿ ನಾವು ಇವತ್ತು ಟ್ರೈ ಮಾಡೋಣ ಅಂತೇಳಿ ಬಟಾಟಿಗೆ ಫುಲ್ ಗಿಕಪ್ ಮಾಡಿ ಗಾಳ್ಯಾಗ ಹಾರಿಸಿ ಅದನ್ನು ತೂರಿ ತಯಾರು ಮಾಡಿ ರೆಡಿ ಮಾಡತ್ತೇವೆ ನೋಡ್ರಿ ಸಾವುಕಾರ ಮಂದಿ. ಬಡ ನಡ್ರಿ ಚಾ ಮತ್ತು ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ ಮುಂದಿನ ಪ್ರೊಸೀಜರ್ ನೋಡೋಕ್ಕೆ ನಡ್ರಿ ಹೆಂಗೆ ಏನಾರ ಮಾಡೋದಂತೆ ಒಳ್ಳೆ ಥರದ ನೋಡ್ರಿ. ಎಲ್ಲ ರೆಡಿ ಆಯಿತು. ಇನ್ನು ಏರ್ ಫ್ರೈಯರ್ನಾಗ ಅದ್ರದ್ದು ಕೆಳಗಿನ ಪ್ಲೇಟ್ ಹಾಕಿ ಅದಕ್ಕೆ ಫಸ್ಟ್ ಕ್ಲಾಸ್ ಒಂದು ಚಮಚ ಎಣ್ಣೆ ಹಚ್ಚಿ ಗರ ತಿರಿವಿನ ಫ್ರೆಂಚ್ ಫ್ರೈ ಹಾಕೋ ಪ್ರೊಸೆಸ್ ಬತ್ತು ನೋಡ್ರಪ್ಪ. ಫೈನಲಿ ಇಮಾನ್ ಹತ್ತು ಪ್ರೊಸೆಸ್ ಬತ್ತು ನೋಡ್ರಿ ನಮ್ಮ ಬಟಾಟಿ ಆಯ್ತು ರೀ. ಏರೋಪ್ಲೇನ ಇನ್ನೇನೈತೆ ಏರೋಪ್ಲೇನ್ ಹತ್ತಿಸಿ ಬಿಟ್ಟಂಗೆ ಚಾಲೂ ಮಾಡಿದ್ವು ನೋಡ್ರಿಪ್ಪ. ಇನ್ನೇನು ಟೇಕಾಫ್ ಆಗ್ತದೆ ಅನಿಸ್ತತಿ. ಟೇಕಾಫ್ ಆದಮೇಲೆ ನೋಡ್ರಿ ಹೆಂಗೆ ಆಗ್ತದೆ ಪರಿಸ್ಥಿತಿ ಬಟಾಟಿದಂತೇಳಿ ನೋಡ್ರಪ್ಪ ಸಾವುಕಾರ ಮಂದಿ. ಹೆಂಗೈತಿ ಬಿಡ್ರು ಬಂದು ಜೀವನ ಅಂತೇಳಿ ಹೊರಗೆ ನೋಡೋ ಹುಡುಗ 9 ಆದ್ರೆ ಭೀ ಇನ್ನೂ ಆಟ ಆಡಕತ್ತಾವ. ಇವತ್ತಿಗೆ ಏನು ಕೆಲಸ ಇಲ್ಲ ಅಂತತಿ ಒಟ್ಟು ಚೀರಾಡ್ಕೊಂಡಿರ್ತಾವೆ ನೋಡ್ರಪ್ಪ ಹುಡುಗರ ಫುಲ್ಲ. ನೋಡೋಣ ಬರ್ರಿ ಇನ್ನೇನೈತಿ. ಒಂದು ಗ್ಲಾಸ್ ನೀರು ಕುಡ್ದ ಬರ್ರಿ ಅನ್ಕದಕ್ಕೆ ನಾವು ಹೊರಗೆ ಹೋಗಿ ಕುಂತು ಏನು ತಲಿಬೇ ನೋಡ್ರಪ್ಪ. ಅವನು ಆ ಥರದ ಬೇಸರ ಬರ್ತೈತಿ. ಏನು ನೋಡ್ದೆ ಮನ್ಯಾಗ ಕೂತ ಅದ್ರಕ್ಕೆ ಸಲುವಾಗಿ ಆರಾಮ್ ಫಸ್ಟ್ ಕ್ಲಾಸ್ ಆಫೀಸ್ಗೆ ಹೋದ್ರೆ ಮಸ್ತ್ ಮಜಾ ಬರ್ತೈತಿ. ಆದರೆ ಇರಲಿ ಇಂಥದ್ದು ದಿವಸ ಬೇಕಿರಲ್ಲ ಜೀವನದಾಗ. ಅದ್ರ ಸಲುವಾಗಿ ನೋಡ್ರಿ ಮಜಾ ಮಾಡಬೇಕು. ರೆಡಿ ಆಗ್ಯಾವಪ್ಪ ನಮ್ಮ ಫ್ರೆಂಚ್ ಫ್ರೈ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಅದ್ರ ಸಲುವಾಗಿ ಇನ್ನೊಂದು ಕೈ ಅದನ್ನು ಮತ್ತೆ ಸ್ವಲ್ಪ ಎಲ್ಲ ಕೆಳಗ ಮೇಲೆ ಮತ್ತೆ ಸೆಟ್ ಮಾಡಿ ನೋಡ್ರಿ ಇನ್ನೊಂದಕ್ಕೆ 3 ನಿಮಿಷ ಅದನ್ನು ಗರಂ ಮಾಡೋಣ ಅಂತ ಸಾವುಕಾರ ಮಂದಿ. ಈಗ ಮತ್ತೊಂದು 5 ನಿಮಿಷ ಸಲುವಾಗಿ ಸೆಟ್ ಮಾಡ್ತಾನು. ಅದ್ರ ನಂತರ ತೆಗೆದು ನೋಡೋನು ಬರೋಬ್ಬರ ಆಗಿರ್ತಾವೋ ಇಲ್ಲ ಅಂಥೇಳಿ. ಓಕೆ ಸಾವುಕಾರ ಬಂದು ಅಲಾರಾಮ್ ಆಯ್ತು ರೀ. ಬಂದು ಆಫ್ ಮಾಡೀನಿ ರೀ. ನೋಡೋನು ಈಗ ತೆಗದ ರೆಡಿ ಆಗ್ಯಾವೇನಂತೇಳಿ. ಓ ಘಮ ಫ್ರೆಂಚ್ ಫ್ರೈಸ್ ರೆಡಿ. ಬರ್ರಿಪ್ಪ ಜರ ಶ್ವಾಸನೆ ಟಪಕ್ಷಿರಿ ಎದ್ದು ಚಪಕ್ಷಿರಿ ತಿನ್ನೋನು ಅಂತೇಳಿ ನೋಡೋಣ ಹೆಂಗಾಗಿ ಟೇಸ್ಟ್. ನೀವು ತೊಗೊರಿ ಟೇಸ್ಟ್ ಮಾಡಿರಿ. ನಾವೇನು ಅನ್ನಂಗಿಲ್ಲ, ತಪ್ಪು ತಿಳ್ಕೊಂಗಿಲ್ಲ ಸಾವುಕಾರ ಮಂದಿ. ಬರ್ರಿ ಟೇಸ್ಟ್ ಆಹಾ ತಿಂದು ನಮಸ್ಕಾರ ಅನಿಸ್ತೀನಿರಪ್ಪ ಹೊಟ್ಟಿಗೆ. ನಡ್ರಿ ಬಾಯ್.